ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 26ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಉತ್ತರಿಸುವವನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದಿ. ಯೋನ 2:2. ಪ್ರವಾದಿಯಾದ ಯೋನನು ತನ್ನ ಜೀವನಕ್ಕಾಗಿ ಒಂದು ದೊಡ್ಡ ಹೋರಾಟಕ್ಕೆ ಸಿಲುಕಿದನು ಮತ್ತು ಏನು ಮಾಡಬೇಕೆಂದು ಅವನಿಗೆ ತಿಳಿದಿರಲಿಲ್ಲ. ಅವನು ದೇವರ ಚಿತ್ತಕ್ಕೆ ಅವಿಧೇಯನಾಗಿ ತರ್ಷೀಷ್ ನಗರಕ್ಕೆ ಪ್ರಯಾಣಿಸಿದ ಕಾರಣ ಅವನು ಪ್ರಯಾಣಿಸುತ್ತಿದ್ದ ಹಡಗು ತೀವ್ರವಾಗಿ ಹಾನಿಗೊಳಗಾಯಿತು ಮತ್ತು ಸಮುದ್ರವು ಹೆಚ್ಚು ಹೆಚ್ಚು ಪ್ರಕ್ಷುಬ್ಧವಾಯಿತು. ಕೊನೆಗೆ ಯೋನನನ್ನು ಸಮುದ್ರಕ್ಕೆ ಎಸೆಯಲಾಯಿತು. ಒಂದು ದೊಡ್ಡ ಮೀನು ಅವನನ್ನು ನುಂಗಿತು ಮತ್ತು ಯೋನನು ಆ ಮೀನಿನ ಹೊಟ್ಟೆಯಲ್ಲಿ 3 ಹಗಲು ರಾತ್ರಿಗಳನ್ನು ಕಳೆಯಬೇಕಾಯಿತು. ಆ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಊಹಿಸಿಕೊಳ್ಳಿ. ಜೀವನ ಅಥವಾ ಸಾವಿನ ಪರಿಸ್ಥಿತಿ. ಅವರು ಇನ್ನು ಮುಂದೆ ಬದುಕುವ ಭರವಸೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ. ಯೋನ ಪುಸ್ತಕದಲ್ಲಿ ಅಧ್ಯಾಯ 2ರಲ್ಲಿ 1-8 ವಾಕ್ಯಗಳಲ್ಲಿ ಆ ಪರಿಸ್ಥಿತಿಯಲ್ಲಿ ಅವನು ತನ್ನ ಆತ್ಮದ ವೇದನೆಯನ್ನು ವಿವರಿಸುತ್ತಾನೆ. ಆ ಅನುಭವದ ಕೊನೆಯಲ್ಲಿ ಯೋನನ ಅಂತಿಮ ತೀರ್ಮಾನವೇನು? ಅವನು ಹೇಳಿದನು, ನಾನಾದರೂ ಸ್ತೋತ್ರಧ್ವನಿಯಿಂದ ನಿನಗೆ ಯಜ್ಞವನ್ನರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಹೊಣನೆಲದಲ್ಲಿ ಕಾರಿಬಿಟ್ಟಿತು. ಯೋನ 2:9 ಮತ್ತು 10. ನೀವು ಇಂದು ಯೋನನಂತೆ ಇರಬಹುದು. ನೀವು ಕೆಲವು ತಪ್ಪುಗಳನ್ನು ಮಾಡಿರಬಹುದು ಮತ್ತು ಪರಿಣಾಮವಾಗಿ ತೊಂದರೆಗೆ ಸಿಲುಕಬಹುದು. ನೀವು ನರಕದ ಹೊಟ್ಟೆಯಲ್ಲಿದ್ದೀರಿ ಎಂದು ನಿಮಗೆ ಅನಿಸಬಹುದು. ನೀವು ಕುಟುಂಬದಲ್ಲಿ ಎಲ್ಲ ಸಂತೋಷ ಮತ್ತು ಶಾಂತಿಯನ್ನು ಕಳೆದುಕೊಂಡಿರಬಹುದು ಮತ್ತು ದೇವರನ್ನು ಸ್ತುತಿಸಲು ಸಾಧ್ಯವಾಗದೇ ಇರಬಹುದು. ಆ ಸಂದರ್ಭದಲ್ಲೂ ಯೆಹೋವನನ್ನು ಸ್ತುತಿಸಲು ದೃಢ ಸಂಕಲ್ಪವನ್ನು ಮಾಡಿ. ಅಂತಹ ಹೊಗಳಿಕೆಯು ನಿಮ್ಮ ತುಟಿಗಳಿಂದ ಮೇಲ್ನೋಟಕ್ಕೆ ಇರಬಾರದು, ಆದರೆ ಪ್ರಾಮಾಣಿಕವಾಗಿರಬೇಕು ಮತ್ತು ನೀವು ಹೃದಯದ ಆಳದಿಂದ ಸ್ತುತಿಸಬೇಕು. ಅಂಬೆಗಾಲಿಡುವ ಮಗುವಿನೊಂದಿಗೆ ಒಬ್ಬ ಸಹೋದರಿ ತೀವ್ರವಾದ ದಡಾರವನ್ನು ಹೊಂದಿದ್ದಳು ಮತ್ತು ಹಾಸಿಗೆ ಹಿಡಿದಿದ್ದಳು. ಸಹಾಯಕ್ಕೆ ಯಾರೂ ಇರಲಿಲ್ಲ. ಆಕೆಗೆ ವಿಪರೀತ ಜ್ವರ ಮತ್ತು ಮಗುವನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಥವಾ ಪತಿಗೆ ಅಡಿಗೆ ಮಾಡಲು ಸಾಧ್ಯವಾಗಲಿಲ್ಲ. ಅವಳು ಕರ್ತನಿಗೆ ಮೊರೆಯಿಟ್ಟು ಕೇಳಿದಳು, ಯಾಕೆ ಸ್ವಾಮಿ ಈ ಕಾಯಿಲೆ ನನಗೆ ಬಂತು? ಆಗ ಕರ್ತನು ಅವಳಿಗೆ ಖಾಲಿಯಾದ ಬುಟ್ಟಿಯನ್ನು ತೋರಿಸಿದನು. ಅವನು ಅವಳೊಂದಿಗೆ ಮಾತನಾಡಿ, ನಿನ್ನ ಬುಟ್ಟಿ ಖಾಲಿಯಾಗಿದೆ, ಏಕೆಂದರೆ ನಿನ್ನ ಬಾಯಲ್ಲಿ ಹೊಗಳಿಕೆ ಇಲ್ಲ. ಮಧ್ಯರಾತ್ರಿ 1 ಗಂಟೆಯಾಗಿತ್ತು. ತಕ್ಷಣವೇ ಆ ಸಹೋದರಿ ಮಂಡಿಯೂರಿ ಕುಳಿತು ಕರ್ತನನ್ನು ಸ್ತುತಿಸಿ ಮಹಿಮೆ ಪಡಿಸಲು ಪ್ರಾರಂಭಿಸಿದಳು. ಆಯಾಸದಿಂದ ದೇವರನ್ನು ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ನಿದ್ರಿಸಿದಳು. ಮುಂಜಾನೆ ಅವಳು ಎದ್ದಾಗ ಅವಳಿಗೆ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗಿ ಆಶ್ಚರ್ಯವನ್ನು ಮೂಡಿಸಿತು. ಅವಳು ಸಂಪೂರ್ಣವಾಗಿ ಸ್ವಸ್ಥಳಾಗಿದ್ದಳು. ಹೆಚ್ಚು ಜ್ವರ ಇರಲಿಲ್ಲ ಮತ್ತು ದಡಾರದ ಯಾವುದೇ ಲಕ್ಷಣವೂ ಇರಲಿಲ್ಲ. ಹೊಗಳಿಕೆಯು ದೇವರನ್ನು ಮೆಚ್ಚಿಸುತ್ತದೆ. ಕರ್ತನು ಸ್ತುತಿಗಳ ಮಧ್ಯದಲ್ಲಿ ನೆಲೆಸಿದ್ದಾನೆ. ಅವನ ಆತ್ಮವು ನಮ್ಮ ಹೃದಯದ ಆಳದಿಂದ ಹೊಗಳಿಕೆಯಲ್ಲಿ ಸಂತೋಷ ಪಡುತ್ತದೆ. ದೇವರ ಮಕ್ಕಳೇ, ಹಾಡಿನೊಂದಿಗೆ ದೇವರ ಹೆಸರನ್ನು ಸ್ತುತಿಸಿ ಮತ್ತು ಕೃತಜ್ಞತಾ ಸ್ತುತಿಯೊಂದಿಗೆ ಆತನನ್ನು ಮಹಿಮೆಪಡಿಸಿ. ಕೀರ್ತನೆ 69:30. ನೆನಪಿಡಿ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ.
ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇಬ್ರಿಯರಿಗೆ 13:15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.